ಯಾವ್ದು ಕೆಲಸ ಮಾಡ್ತೀನಿ ಅಲ್ವಾ, ನಾನು ಎಂಜಾಯ್ ಮಾಡಿ ಮಾಡಿ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಮಾಡುವುದೇ ಇಲ್ಲ. ಬಿಗ್ ಬಾಸ್ ನಲ್ಲಿ ಟ್ರೆಂಡಿಂಗ್ ನಲ್ಲಿರುವ ಸ್ಪರ್ಧಿಗಳ ಪೈಕಿ ಕುಡ್ಲದ ಕುವರಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು. ಇವರ ಮುಗ್ಧತೆ, ಪ್ರಾಮಾಣಿಕತೆ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗಿದೆ. ಅಷ್ಟು ಸಿಮ ಉಂಟಲ್ವಾ, ಮ್ಯಾಂಗ್ಳೂರಲ್ಲಿ ತುಂಬಾ ಇದೆ ಉಂಟು, ಕೋಲ್ಡ್ ಕ್ಲೈಮೇಟ್. ರಕ್ಷಿತಾ ಏಕಾಂಗಿಯಾಗಿ ಮನೆಯವರನ್ನ ಎದುರಿಸಿದ್ದನ್ನ ಜನರು ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ದಾರೆ. ಆಗಾಗ ಇವರು ಆಡುವ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುತ್ತವೆ. ನಾನು ಜಬರ್ದಸ್ತಿ ಮಾಡಲ್ಲ, ನಾನು ನನ್ಗೆ ಇಷ್ಟ ಉಂಟಲ್ವಾ, ನಾನು ಮಾಡ್ತೀನಿ ಎಂಜಾಯ್ ಮಾಡಿ ಮಾಡಿ. ಮುಂಬೈನಲ್ಲಿ ಬೆಳೆದಿರುವ ರಕ್ಷಿತಾ ಶೆಟ್ಟಿಗೆ ತುಳು ಹಾಗೂ ಹಿಂದಿ ಭಾಷೆ ತುಂಬಾ ಚೆನ್ನಾಗಿ ಗೊತ್ತು. ಕನ್ನಡ ಸರಿಯಾಗಿ ಬಾರದಿದ್ದರೂ ಕನ್ನಡದಲ್ಲಿ ಲಾಗ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವರು ರಕ್ಷಿತಾ. ಲಾಗ್ ನಲ್ಲಿ ತಪ್ಪು ಕನ್ನಡ ಮಾತನಾಡುತ್ತಿದ್ದ ಇವರು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿದ್ರು. ಆದರೂ ಕೂಡ ಛಲ ಬಿಡದೆ ಕನ್ನಡ ಕಲಿಯುವ ಪ್ರಯತ್ನ ಮಾಡ್ತಿದ್ರು. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಉತ್ತಮವಾದ ಆಟವಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋ ನೋಡಿದ ಅನೇಕರು ಮೊದಲು ಇವಳು ಇನ್ನು ಚಿಕ್ಕವಳು ಎಂಬರ್ಥದಲ್ಲಿ ಮಾತನಾಡಿದ್ರು. ಆದರೆ ಅವರ ಆಟದ ವೈಖರಿ, ಮೆಚೂರ್ಡ್ ಆಗಿ ಮಾತನಾಡುವ ಪರಿ ನೋಡಿದ ಬಳಿಕ ಬಹುತೇಕರ ಅಭಿಪ್ರಾಯವೇ ಬದಲಾಗಿದೆ. ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರನ್ನ 2 ತಂಡಗಳಾಗಿ ಮಾಡಿ ತಮ್ಮ ಎದುರಾಳಿ ಸ್ಪರ್ಧಿ ದೊಡ್ಡ ಮನೆಯಲ್ಲಿ ಇರಲು ಯಾಕೆ ಯೋಗ್ಯರಲ್ಲ ಎಂದು ತಿಳಿಸುವಂತೆ ಬಿಗ್ ಬಾಸ್ ಸೂಚಿಸಿದ್ರು. ಈ ಚಟುವಟಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ರಿಷಾ ಎದುರಾಳಿಗಳಾಗಿದ್ರು. ಈ ಸಂದರ್ಭ ರಕ್ಷಿತಾ ರಿಷಾಗಿಂತ ಬೆಟರ್ ನಾನು ಅಡಿಗೆ ಮಾಡ್ತೀನಿ, ಗೇಮ್ ಆಡ್ತೀನಿ, ಇಂಡಿವಿಜುವಲ್ ಆಗಿ ಆಟ ಆಡ್ತೇನೆ, ಅವರಿಗಿಂತ ನಾನು ಬೆಟರ್ ಓನ್ ಡಿಸಿಷನ್ ತೆಗೆದುಕೊಳ್ಳುತ್ತೇನೆ ಅಂತ ಬೋಲ್ಡ್ ಆಗಿ ಉತ್ತರಿಸಿದ್ರು. ಇದಕ್ಕೆ ಪ್ರಿನ್ಸಿಪಲ್ ರಘು ಕೂಡ ಮೆಚ್ಚುಗೆ ಸೂಚಿಸಿದ್ರು. ವಾದ ವಿವಾದದ ಬಳಿಕ ಗಾರ್ಡನ್ ಏರಿಯಾ ಬಳಿ ಬಂದ ರಿಷಾ ರಕ್ಷಿತಾ ಕುಳಿತಿರುವ ಕಡೆ ಬಂದು, ರಕ್ಷಿತಾ ಫೇಕ್, ಅವಳಿಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಕಿಚ್ಚನ ಎದುರು ನಾಟಕವಾಡ್ತಾಳೆ, ವಾದ ಮಾಡುವಾಗ ಅದು ಇದು ಲೈಕ್ ಏನು ಇರಲ್ಲ, ಚೆನ್ನಾಗಿ ಕನ್ನಡ ಮಾತನಾಡಿದ್ಲು, ನಾಟಕ ಮಾಡೋದಾದ್ರೆ ನಾಟಕ ಮಾಡಲು ಬಂದಿದ್ದೀನಿ ಅಂತ ಹೇಳ್ಬೇಕು, ನಾನು ಮುಂದಿನ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಮುಂದೆ ಈ ಬಗ್ಗೆ ಮಾತನಾಡುತ್ತೇನೆ ಅಂತ ರಿಷಾ ರಕ್ಷಿತಾ ಮೇಲೆ ಕಿಡಿಕಾರಿದ್ದಾರೆ. ಇನ್ನು ರಕ್ಷಿತಾ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೆಗೆ ಬರುವ ಮುನ್ನವೇ ಅವರು ಕನ್ನಡ ಕಲಿಯುವ ಪ್ರಯತ್ನದಲ್ಲಿದ್ರು. ಆರಂಭದಲ್ಲಿ ಕನ್ನಡ ಮಾತನಾಡಲು ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು. ಆದ್ರೆ ಬಿಗ್ ಬಾಸ್ ಆರಂಭವಾಗಿ ಇದೀಗ 5ನೇ ವಾರಕ್ಕೆ ಕಾಲಿಟ್ಟಿದೆ. ದೊಡ್ಡ ಮನೆಯೊಳಗೆ ಎಲ್ಲರೂ ಕನ್ನಡದಲ್ಲಿಯೇ ಮಾತನಾಡಬೇಕೆಂಬ ನಿಯಮವಿದೆ. ಹೀಗಾಗಿ ಎಲ್ಲರೂ ಕನ್ನಡದಲ್ಲಿಯೇ ಮಾತನಾಡ್ತಾರೆ. ಇದು ರಕ್ಷಿತಾಗೆ ಕನ್ನಡ ಕಲಿಯಲು ಸುಲಭವಾದಂತಿದೆ. ಮೊದಲ ವಾರಕ್ಕೆ ಕಂಪೇರ್ ಮಾಡಿದ್ರೆ ಅವರ ಕನ್ನಡದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಇದು ಕೆಲವರಿಗೆ ಫೇಕ್ ಅನ್ಸಿರಬಹುದು. ಅಲ್ಲದೆ ರಕ್ಷಿತಾ ಮಲ್ಲಮ್ಮ ಜೊತೆ ಹೆಚ್ಚು ಸಮಯ ಕಳೆಯುವುದರಿಂದ ಅವರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡಬೇಕು. ಮಲ್ಲಮ್ಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಇದು ಕೂಡ ರಕ್ಷಿತಾ ಕನ್ನಡ ಕಲಿಯಲು ಪ್ಲಸ್ ಪಾಯಿಂಟ್ ಆದಂತಿದೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆ ಒಂದು ಕಾಲೇಜ್ ಕ್ಯಾಂಪಸ್ ಆಗಿ ಬದಲಾಗಿದೆ. ಕಾಲೇಜು ದಿನಗಳ ತರಲೆ, ತಮಾಷೆ, ಕಿತಾಪತಿ ಮಾಡಲು ಸ್ಪರ್ಧಿಗಳಿಗೆ ಹೇರಳ ಅವಕಾಶ ಸಿಕ್ಕಿದೆ. ಮೊದಲ ದಿನವೇ ಗಿಲ್ಲಿ ನಟ ತಮ್ಮ ಅಸಲಿ ಆಟ ಶುರು ಮಾಡಿಕೊಂಡಿದ್ದಾರೆ. ಗಿಲ್ಲಿ ತುಂಬಾ ತುಂಟ ವಿದ್ಯಾರ್ಥಿಯಾಗಿದ್ದು ಪ್ರಿನ್ಸಿಪಲ್ ರಘು ಅವರನ್ನ ಗೋಳು ಹೊಯ್ದುಕೊಳ್ತಿದ್ದಾರೆ. ಗಿಲ್ಲಿ ಪ್ರಿನ್ಸಿಗಾಗಿ ಹಾಡಿರುವ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇ ರೀತಿ ಚಂದ್ರಪ್ರಭಾ ಕೂಡ ಕಾಮಿಡಿ ಮೂಲಕ ಎಲ್ಲರನ್ನ ನಗಿಸಲು ಆರಂಭಿಸಿದ್ದಾರೆ. ಇದು ಬಿಗ್ ಬಾಸ್ ವೀಕ್ಷಕರಿಗೆ ಕಾಮಿಡಿ ಕಿಕ್ ಸಿಗ್ತಿದೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.